ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪರ್ಚೇಸ್ ಹೆಂಡತಿ ಭಾಗ 3. ಗೌರಿಗೆ ಕಣ್ಣೀರು ಹಾಕೋದನ್ನು ಬಿಟ್ಟು ಈ ಕ್ಷಣದಲ್ಲಿ ಅವಳಿಗೆ ಬೇರೆ ದಾರಿನೇ ಇರಲಿಲ್ಲ. ಬೆಲೆ ಬಾಳುವ ಮೃದುವಾದ ಮತ್ತು ಆರಾಮದಾಯಕ ಆದಂಥ ಹಾಸಿಗೆ ಮೇಲೆ ಮಲಗಿದ್ದು ಅವಳು. ಆದರೆ ಅವಳಿಗೆ ಯಾವಾಗ ನಿದ್ದೆ ಬಂತೋ ಗೊತ್ತಿಲ್ಲ. ತುಂಬ ದಂಡಿದ್ರಿಂದ ಆ ಹುಡುಗಿ ನಿದ್ದೆಗೆ ಶರಣಾದ್ಲು. ಆದಿತ್ಯ ಆಫೀಸ್ನಿಂದ ಮನೆಗೆ ವಾಪಸ್ ಬಂದಿದ್ದಾನೆ. ಇವತ್ತು ಪೂರ್ತಿ ದಿನ ಅವನಿಗೆ ಒಳಗೊಳಗಡೆ ಒಂಥರ ಆತಂಕ, ನೆಮ್ಮದಿನೇ ಇರಲಿಲ್ಲ. ಮನೆಯನ್ನು ಬಿಟ್ಟು ಬಂದಿರೋ ಆ ಹುಡುಗಿ ಏನಾದರೂ ಎಡವಟ್ಟು ಮಾಡಿಬಿಡ್ತಾಳೋ ಏನೋ ಅನ್ನೋ ಭಯ ಅವನನ್ನು ಕಾಡ್ತಾನೇ ಇತ್ತು. ಮನೆಗೆ ಬಂದವನೇ ತನ್ನ ಪ್ರೀತಿಯ ಸೋದರಳಿಯ ದೀಪಿಕಾಳ ಮಗ ಅಯ್ಯನನ್ನು ಮುದ್ದಾಡಿ ತನ್ನ ರೂಮಿನ ಕಡೆಗೆ ನಡೆದ. ಆದಿತ್ಯ ಎಲ್ಲ ಜೊತೆ ಅಳೆದು ತೂಗಿ ಬೇಕಾದಷ್ಟೇ ಮಾತನಾಡೋ ಮನುಷ್ಯ. ಆದರೆ ಅಯ್ಯನ್ ಕೇಳೋ ಎಲ್ಲ ಪ್ರಶ್ನೆಗಳಿಗೂ ತಾಳ್ಮೆಯಿಂದನೇ ಉತ್ತರಿಸ್ತಾನೆ. ಅವನ ಜೊತೆ ಮಾತ್ರ ಇವನೇ ಮುತುವರ್ಜಿ ವಹಿಸಿ ಮಾತಾಡ್ತಾನೆ. ಆದಿತ್ಯನಿಗೆ ಅಯಾನ್ ಅಂದರೆ ಪ್ರಾಣ, ಸ್ವಂತ ಮಗನಿಗಿಂತ ಹೆಚ್ಚು. ಆಫೀಸ್ನಿಂದ ಬಂದಾಗ ಹಾಲ್ನಲ್ಲಿ ಅಯಾನ್ನ ಕಂಡ್ರೆ ಅವನ ಜೊತೆ ಒಂದಷ್ಟು ಹೊತ್ತು ಸಮಯ ಕಳೆದೆ ಆಮೇಲೆ ತನ್ನ ರೂಮ್ಗೆ ಹೋಗೋದು ಅವನ ದಿನಚರಿ ಹೇಗೆ ಬಿಟ್ಟಿದೆ. ಹೆಚ್ಚಿನ ದಿನಗಳಲ್ಲಿ ಆದಿತ್ಯ ಮನೆಗೆ ಬರೋ ಸಮಯದಲ್ಲಿ ಮನೆಯವರೆಲ್ಲ ಹಾಲ್ನಲ್ಲಿ ಕುಳಿತು ಟೀ ಕುಡಿತಾ ಹರಟೆ ಹೊಡಿತಾನೆ ಇರ್ತಾರೆ. ಆದರೆ ಆರಾಧ್ಯ ಮಾತ್ರ ತನ್ನ ಕೋಚಿಂಗ್ ಅಥವಾ ಕಾಲೇಜ್ ಓದಿನಲ್ಲಿ ಬ್ಯುಸಿ ಇರೋದ್ರಿಂದ ಈ ಹರಟೆಯಲ್ಲಿ ಭಾಗಿಯಾಗೋದು ತುಂಬಾ ಕಡಿಮೆ. ಆದಿತ್ಯ ತನ್ನ ರೂಮ್ಗೆ ಹೋದ್ಮೇಲೆ ಮೈತ್ರಿ ದೇವಿಯವರು ದೀಪಿಕಾಳನ್ನು ಕೇಳಿದರು. ದೀಪಿಕಾ, ನಿನಗೆ ಏನನ್ಸುತ್ತೆ? ಈ ಆದಿತ್ಯ ಮತ್ತು ಗೌರಿಯ ಸಂಬಂಧ ಎಲ್ಲಿಂದ ಶುರುವಾಯಿತು? ನಿಂಗೇನಾದರೂ ಅವಳು ಮೊದಲೇ ಪರಿಚಯ ಇಲ್ಲ? ಆಗ ದೀಪಿಕಾ ಉತ್ತರಿಸಿದ್ಲು, ಗೌರಿಯನ್ನು ನಾನು ಯಾವತ್ತೂ ಯಾವುದೇ ಪಾರ್ಟಿಯಲ್ಲಾಗಲಿ ಅಥವಾ ಮೀಡಿಯಾದಲ್ಲಿ ಆಗಲಿ ನೋಡಿಲ್ಲ, ನೋಡಿದ ನೆನಪೂ ಇಲ್ಲ. ಅವಳು ತುಂಬ ಸಾಧಾರಣ ಹುಡುಗಿ ಇರಬಹುದು. ಆದರೆ ಮಾಮ್, ನೀನೇನು ಹೇಳು, ಗೌರಿ ಯಾರೇ ಆಗಿರಲಿ ಅವಳು ನನ್ನ ತಮ್ಮನ ಪ್ರೀತಿಸ್ತಾಳೆ ಅನ್ನೋದೇ ನನಗೆ ದೊಡ್ಡ ವಿಷಯ. ಹೌದು, ಅವನು ತನ್ನ ಹಠ ಬಿಟ್ಟು ತನಗೆ ಇಷ್ಟ ಆದ ಹುಡುಗಿಯನ್ನು ಮದುವೆಯಾಗಿ ಮನೆಗೆ ಕರ್ಕೊಂಡು ಬಂದಿದ್ದಾನಲ್ವಾ, ಅದೇ ನನಗೆಲ್ಲ ಖುಷಿ ಅಂತ ಕನಕಲತಾ ದೇವಿಯವರು ಬಿಸಿ ಟೀ ಹೀರ್ತಾ ಹೇಳಿದರು. ಅವನ ಜೀವನದಲ್ಲಿ ಎಷ್ಟೊಂದು ಏರಿಳಿತಗಳು ಬಂದಿವೆ, ಎಂತಹ ಬಿರುಗಾಳಿ ಎದುರಿಸಿದ್ದಾನೆ. ದೇವರು ಅವನಿಗೆ ಒಳ್ಳೆಯದು ಮಾಡಲಿ ಅಂತ ನಾನು ಯಾವಾಗಲೂ ಬೇಡ್ಕೋತೀನಿ. ಈ ಚಿಕ್ಕ ವಯಸ್ಸಿಗೆ ಅವನು ಅನುಭವಿಸಿರೋ ನೋವು ಅಷ್ಟಿಷ್ಟಲ್ಲ. ಅವನ ಜೀವನ ಸಂಗಾತಿ ನನ್ನ ಪ್ರೀತಿಯಿಂದ ಅವನಿಗೆಲ್ಲ ಗಾಯಗಳನ್ನು ವಾಸಿ ಮಾಡಲಿ ಅನ್ನುತ್ತಾ ಮೈತ್ರಿ ದೇವಿಯವರು ಕಣ್ಣೀರು ಒರೆಸ್ಕೊಂಡ್ರು. ದೀಪಿಕಾ ತಡೆದ್ಲು. ಮಾಮ್ ಪ್ಲೀಸ್, ಹಳೆಯ ವಿಷಯಗಳನ್ನೆಲ್ಲ ಈಗ ಎತ್ತಬೇಡಿ. ಇವತ್ತು ನನ್ನ ತಮ್ಮನ ಜೀವನದ ಸಂಭ್ರಮದ ದಿನ. ಹಳೆಯ ಕಹಿ ನೆನಪುಗಳು ಅವನ ಕಿವಿಗೆ ಬೀಳೋದು ನನಗೆ ಇಷ್ಟ ಇಲ್ಲ ಮಾಮ್. ದೀಪಿಕಾ, ಇವತ್ತು ನಿನ್ನ ತಾಯಿ ಬದುಕಿದ್ದಿದ್ರೆ ಈ ಮನೆ ಎಷ್ಟೊಂದು ಸಂಭ್ರಮದಲ್ಲಿ ಇರ್ತಾಯಿತ್ತು ಗೊತ್ತಾ ಅನ್ನುವಾಗ ಕನಕಲತಾ ದೇವಿಯವರ ಧ್ವನಿ ಗದ್ಗದಿತವಾಯಿತು. ಅಷ್ಟರಲ್ಲಿ ಆಟ ಆಡ್ತಾ ಇದ್ದ ಪುಟ್ಟ ಅಯಾನ್ ಕೇಳ್ದ, ಮಮ್ಮ ಏನಾಯಿತು? ಬಮ್ಮ ದಿಮ್ಮ ಎಲ್ಲರೂ ಯಾಕೆ ಎಷ್ಟು ಸ್ಯಾಡ್ ಆಗಿದ್ದಾರೆ? ಮಗುಗೆ ಏನು ಸರಿ ಇಲ್ಲ ಅನ್ನೋದು ಅರ್ಥ ಆಗಿತ್ತು. ಏನಿಲ್ಲ ಪುಟ್ಟ, ಕಣ್ಣಿಗೆ ಏನೋ ಕಸ ಬಿದ್ದಿದೆ ಅಷ್ಟೇ ಅಂದರು ಮೈತ್ರಿ ದೇವಿಯವರು. ಹಾಗಂತ ಹೇಳಿ ಪರಿಸ್ಥಿತಿಯನ್ನು ನಿಭಾಯಿಸಿದರು. ಇತ್ತ ದಿನದ ಪದ್ಧತಿಯಂತೆ ಆದಿತ್ಯನಿಗೆ ಬ್ಲ್ಯಾಕ್ ಕಾಫಿ ಕೊಡಲು ಮೀನಾಕ್ಷಿಯವರು ಮೇಲೆ ಹೋಗ್ತಾ ಇದ್ರು. ಆದರೆ ಮೈತ್ರಿ ದೇವಿಯವರು ಅವಳನ್ನು ತಡೆದು, ಮೀನಾಕ್ಷಿ, ಈಗ ಮೇಲೆ ಹೋಗಬೇಡ, ಹೊಸದಾಗಿ ಸೊಸೆ ಬಂದಿದ್ದಾಳೆ ಅಲ್ವಾ, ಆದಿತ್ಯ ಈಗಷ್ಟೇ ಬಂದಿದ್ದಾನೆ, ಅವನು ಸ್ವಲ್ಪ ಹೊತ್ತು ಬಿಟ್ಟು ಹೋಗು ಅಂದರು. ಆದರೆ ಮನೆಯ ಕೆಳಗಡೆ ಇರುವವರಿಗೆ ಮೇಲೆ ಏನು ನಡೀತಿದೆ ಅಂತ ಸುಳಿವೇ ಇರಲಿಲ್ಲ. ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಸುಸ್ತಾಗಿದ್ದ ಗೌರಿ ಆ ಮೆತ್ತನೆಯ ಹಾಸಿಗೆ ಮೇಲೆ ಮಲಗಿದ್ದವಳು ಹಾಗೆ ನಿದ್ರೆಗೆ ಜಾರಿದ್ಲು. ಇದ್ದಕ್ಕಿದ್ದಂತೆ ಆದಿತ್ಯನ ಗರ್ಜನೆ ಕೇಳಿ ಬೆಚ್ಚಿಬಿದ್ದು ಎದ್ದು ಕುಳಿತುಕೊಂಡ್ಳು. ಆ ಗಾಢ ನಿದ್ರೆಯಲ್ಲಿದ್ದವಳಿಗೆ ಎದೆ ಬಡಿತ ಜೋರಾಯಿತು, ತಲೆ ಭಾರ ಆದಂತೆ ಆಯಿತು. ಮೊದಲೇ ಅವಳ ತಾಯಿ ಅನಾರೋಗ್ಯದ ಕಾರಣದಿಂದ ಯಾರಾದರೂ ಜೋರಾಗಿ ಕರೆದರೆ ಅವಳಿಗೆ ಭಯ ಆಗ್ತಾಯಿತ್ತು. ಆದರೆ ಇವತ್ತು ಭಯಕ್ಕೆ ಕಾರಣ ಬೇರೆಯೇ ಇತ್ತು. ನನ್ನ ಬೆಡ್ ಮೇಲೆ ಮಲಗಲು ನಿನಗೆ ಎಷ್ಟು ಧೈರ್ಯ, ಹೌ ಡೇರ್ ಯು ಎಂದು ಆದಿತ್ಯ ಕಿರುಚಿದ. ಆದಿತ್ಯ ರಾಯ್ ತನ್ನ ವೈಯಕ್ತಿಕ ಜಾಗದಲ್ಲಿ ಯಾರನ್ನ ಇರೋದು ಸಹಿಸೋದಿಲ್ಲ. ಅಂತಹದ್ರಲ್ಲಿ ಒಬ್ಬ ಅಪರಿಚಿತ ಹುಡುಗಿ ತನ್ನ ಹಾಸಿಗೆ ಮೇಲೆ ಮಲಗಿದ್ದಾಳೆ ಅನ್ನೋದನ್ನು ಅವನಿಗೆ ಜೀರ್ಣಿಸಿಕೊಳ್ಳಲು ಆಗಲಿಲ್ಲ. ಗೌರಿ ತನ್ನನ್ನು ತಾನು ಸಂಭಾಳಿಸ್ಕೊಂಡು ಆದಿತ್ಯನ ಕಣ್ಣಲ್ಲಿ ಕಣ್ಣಿಟ್ಟು ಧೈರ್ಯದಿಂದ ಹೇಳಿದ್ಲು,
ಮಿಸ್ಟರ್ ಆದಿತ್ಯ ರಾಯ್, ನಮ್ಮ ಸಂಬಂಧದ ಬಗ್ಗೆ ಯಾರಿಗೂ ಹೇಳಬಾರ್ದು ಅಂತ ನೀವೇ ಹೇಳಿದ್ರಿ ಅಲ್ವಾ? ಅದಕ್ಕೆ ನನ್ನ ಈ ರೂಮ್ಗೆ ಕರ್ಕೊಂಡು ಬಂದಾಗ ನಾನು ಯಾರಿಗೂ ಏನೂ ಹೇಳೋಕ್ಕೆ ಆಗಲಿಲ್ಲ. ನಾನು ಯಾವ ರೂಮ್ನಲ್ಲಿ ಇರಬೇಕು ಅಂತ ಹೇಳಿ ಹೇಗೋ ಜವಾಬ್ದಾರಿ ನಿಮಗೆ ಇರಲಿ ಅಲ್ವಾ? ನಾನು ಎಷ್ಟು ಬಡವಳು ಅಂತ ನಿಮಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ. ನಿಮ್ಮ ಈ ಅರಮನೆಯಂತಹ ಮನೆಯಲ್ಲಿ ನಾನು ಎಲ್ಲಾದರೂ ಒಂದು ಮೂಲೆಯಲ್ಲಿ ಇರ್ತೀನಿ. ನಿಮಗೆ ತೊಂದರೆ ಆಗದೇ ಇದ್ದರೆ ಸಾಕು ಅಂದ್ಲು. ಆದಿತ್ಯ ರೇಗ್ತಾ ಹೇಳಿದ, ಇನ್ನೊಮ್ಮೆ ನನ್ನ ಬೆಡ್ ಮೇಲೆ ಕೂರೋ ಧೈರ್ಯವನ್ನು ಮಾಡಬೇಡ. ನನ್ನ ಯಾವ ವಸ್ತುಗಳನ್ನು ಕೂಡ ಮುಟ್ಟಬೇಡ. ನನ್ನ ರೂಮಿಗೆ ಹೊಂದ್ಕೊಂಡಿರುವ ಆ ಸ್ಟಡಿ ರೂಮ್ನಲ್ಲಿ ಹೋಗಿರು. ಅಲ್ಲಿ ಇದೆಯಲ್ವಾ, ಇವತ್ತಿನಿಂದ ಅದೇ ನಿನ್ನ ಜಾಗ. ನಾನು ಮನೆಯಲ್ಲಿದ್ದಾಗ ನಿನ್ನನ್ನು ಕಣ್ಮುಂದೆ ಬರ್ಕೂಡ್ದು ಅಂದ. ಮತ್ತೆ ನೆನ್ಪಿಟ್ಕೋ, ಈ ವಿಷಯ ಯಾರಿಗೂ ತಿಳಿಬಾರ್ದು. ಸರಿ, ನನಗೂ ನಿಮ್ಮ ಹತ್ರ ಸ್ವಲ್ಪ ಮಾತನಾಡೋದಿದೆ ಅಂತ ಗೌರಿ ಬೆಡ್ನಿಂದ ಕೆಳಗಡೆ ಇಳಿದು ನಿಂತಳು. ನಿನ್ನ ಮಾತು ಕೇಳುವ ಅವಶ್ಯಕತೆ ಅಥವಾ ಸಮಯ ಎರಡೂ ಈಗ ನನಗಿಲ್ಲ. ಸೊ ನಿನ್ನ ಮಾತನ್ನು ನಿನ್ನ ಹತ್ರನೇ ಇಟ್ಕೋ ಅಂತ ಆದಿತ್ಯ ಅಹಂಕಾರದಿಂದ ಉತ್ತರಿಸಿದ. ಮಾತನಾಡ್ತಾನೆ ಅವನು ತನ್ನ ಕೋಟ್ ಕಳಿಸಿದ. ಆಗ ಗೌರಿ ಬಿಡದೆ ಹೇಳಿದ್ಲು, ನೋಡಿ, ನಾನು ನಿಮ್ಮಿಂದ ಹಣ ತಗೊಂಡಿದ್ದೀನಿ. ಅದಕ್ಕೆ ಪ್ರತಿಯಾಗಿ ನಿಮ್ಮ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಮುಖ ನೋಡಿ ನೀವು ನನಗೆ ದುಡ್ಡು ಕೊಟ್ಟಿಲ್ಲ. ಸುಲಭವಾಗಿ ಹೇಳಬೇಕು ಅಂದರೆ ನಾನು ಇಲ್ಲಿ ನಿಮ್ಮ ಹೆಂಡತಿಯಾಗಿ ನಾಟಕ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗಂದು ಮಾತ್ರಕ್ಕೆ ನನ್ನ ಅನುಕೂಲ ಅಥವಾ ಅಗತ್ಯಗಳ ಬಗ್ಗೆ ನೀವು ಗಮನ ಹರಿಸಬಾರ್ದು ಅಂತ ಏನಿಲ್ಲ ಅಲ್ವಾ? ನೀವು ಹಾಕಿರೋ ಕಂಡೀಷನ್ಗಳಿಗೆ ನನಗೆ ನನ್ನ ಕನಿಷ್ಠ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಆಗ್ತಾ ಇಲ್ಲ. ಆದಿತ್ಯ ಅವಳ ಮಾತು ಕೇಳಿ ಕೆಂಡಮಂಡಲವಾಗಿ, ನಿನ್ನ ಹತ್ರ ಕೇವಲ 1 ನಿಮಿಷ ಸಮಯ ಇದೆ. ಏನು ಬೇಕು ಹೇಳು, ಬೇಗ ಹೇಳು ಅಂದ. ನಾನು ನನ್ನ ತಾಯಿಯನ್ನು ನೋಡಬೇಕು. ನನ್ನ ಫೋನ್, ನನ್ನ ದಾಖಲೆಗಳೆಲ್ಲ ನಿಮ್ಮ ಹತ್ರನೇ ಇವೆ. ದಯವಿಟ್ಟು ನನ್ನ ಫೋನ್ ವಾಪಸ್ ಕೊಡಿ. ನನ್ನ ಹಾಸ್ಪಿಟಲ್ಗೆ ಫೋನ್ ಮಾಡಿ ನಮ್ಮ ಅಮ್ಮ ಹೇಗಿದ್ದಾರೆ ಅಂತ ವಿಚಾರಿಸ್ಕೊಳ್ಬೇಕು. ಅಮ್ಮನ ವಿಷಯ ತಿಳಿಯಲು ನಾನು ನಿಮ್ಮ ದಾರಿ ಕಾಯ್ತಾ ಕೂರಲು ನನಗೆ ಸಾಧ್ಯ ಇಲ್ಲ ಅಂತ ಗೌರಿ ಏದಿಸಿರನ್ನ ಬಿಡ್ತಾ ಹೇಳಿದ್ಲು. ಅದೆಲ್ಲ ನಿಖಿಲ್ ಹತ್ರ ಇದೆ, ನಾಳೆ ಸಿಗುತ್ತೆ. ನೌ ಗೆಟ್ ಲಾಸ್ಟ್ ಅಂತ ಆದಿತ್ಯ ಗದರಿಸಿದ. ಗೌರಿ ಸುಮ್ಮನೆ ಆಗಲಿಲ್ಲ. ನನಗೆ ಈಗಲೇ ಅಮ್ಮನ ವಿಷಯ ತಿಳಿಬೇಕು. ಅಷ್ಟೊಂದು ದೊಡ್ಡ ಆಪ್ರೇಷನ್ ಆಗಿದೆ. ನಾನು ಅವರ ಜೊತೆ ಇರಲು ಸಾಧ್ಯ ಆಗ್ತಿಲ್ಲ. ಆದರೆ ನನ್ನ ಅಮ್ಮನ ಜಾಗದಲ್ಲಿ ದೇವರು ದಯ ಇಟ್ಟು ಹಾಗೆ ಮಾಡದೇ ಇರಲಿ ಅಂತ ಬೇಡ್ಕೋತೀನಿ. ಒಂದು ವೇಳೆ ನಿಮ್ಮ ತಾಯಿ ಇದ್ದಿದ್ರೆ ನಿಮಗೆ ಹೇಗೆ ಅನ್ನಿಸ್ತಾಯಿತ್ತು? ಯಾರಾದರೂ ನಿಮ್ಮ ದೌರ್ಬಲ್ಯದ ಲಾಭ ಪಡೆದು ನಿಮ್ಮ ತಾಯಿಯಿಂದ ನಿಮ್ಮ ದೂರ ಮಾಡಿದರೆ ನಿಮಗೇನು ಅನ್ನಿಸ್ತಾಯಿತ್ತು ಅಂತ ಆವೇಶದಿಂದ ಕೇಳಿದ್ಲು ಗೌರಿ. ಮಿಸ್ ಗೌರಿ, ಸುಮ್ಮನೆ ಇರು. ಇನ್ಯಾವತ್ತೂ ನನ್ನ ಫ್ಯಾಮಿಲಿ ಅಥವಾ ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡಬೇಡ. ಮೈಂಡ್ ಇಟ್ ಅಂತ ಆದಿತ್ಯ ಭಯಂಕರವಾಗಿ ಕೂಗಾಡ್ತಾ ಅವಳ ಹತ್ರ ನುಗ್ಗಿದ. ಆ ಆವೇಶದಲ್ಲಿ ಅವಳ 2 ತೋಳುಗಳನ್ನು ಗಟ್ಟಿಯಾಗಿ ಹಿಡಿದು ಅವಳನ್ನು ಗೋಡೆಗೆ ಅದುಮಿ, ಆದಿತ್ಯ, ಇದೇ ನಿನಗೆ ಮೊದಲನೆಯ ಮತ್ತು ಕೊನೆಯ ಎಚ್ಚರಿಕೆ ಅಂತ ಗಡುಸಾದ ಧ್ವನಿಯಲ್ಲಿ ಗುಡುಗಿದ. ಸಿಟ್ಟಿನಿಂದ ಅವನ ಕಣ್ಗಳಂತೂ ಕೆಂಪಾಗಿದ್ವು. ಉಸಿರಾಟ ಕೂಡ ಜೋರಾಗಿ ಇತ್ತು. ನಂತರ ಇತ್ತ ಗೌರಿ, ನಿನಗೆ ಏನು ಇಷ್ಟ ಅಂತ ನಮಗೆ ಸರಿಯಾಗಿ ಗೊತ್ತಿಲ್ಲಮ್ಮ. ಅದಕ್ಕೆ ಇವತ್ತಿನ ಮೆನುವನ್ನು ನಾವೇ ಡಿಸೈಡ್ ಮಾಡಿದ್ದೀವಿ. ನಾಳೆಯಿಂದ ನಿನಗೆ ಯಾವ ಯಾವ ಅಡುಗೆ ಇಷ್ಟ ಅಂತ ಹೇಳು, ಅದನ್ನೇ ಮಾಡಿಸೋಣ. ಪ್ಲೀಸ್ ನಮಗೆ ಮೊದಲೇ ಹೇಳಿಬಿಡು. ರಾತ್ರಿ ಊಟಕ್ಕೆ ಗೌರಿಯನ್ನು ಕೆಳಗಡೆ ಕರೆದಿದ್ರು ಆ ಮನೆಯವರು. ಆಗ ಈ ಮಾತುಗಳನ್ನು ಹೇಳ್ತಾಯಿದ್ರು. ರಾಯ್ ಮನೆಯ ಆ ಉದ್ದವಾದ ಡೈನಿಂಗ್ ಟೇಬಲ್ ನೋಡಿ ಗೌರಿಗೆ ಒಂಥರ ಅಚ್ಚರಿಯಾಯಿತು. ಅವು ಎಷ್ಟು ಬೆಲೆ ಬಾಳುವ ವಸ್ತುಗಳು ಅನ್ನೋ ಕನಿಷ್ಠ ಕಲ್ಪನೆಯು ಗೌರಿಗೆ ಇರಲಿಲ್ಲ. ದೀಪಿಕಾ ಅವಳಿಗೆ ಆದಿತ್ಯನ ಪಕ್ಕದಲ್ಲಿ ಸೀಟ್ನಲ್ಲಿ ಕೂರಲು ಹೇಳಿದ್ಲು. ಗೌರಿ ಅಲ್ಲಿಯೇ ಕೂತ್ಕೊಂಡ್ಳು. ಟೇಬಲ್ ತುಂಬ ತರಹದ ಖಾದ್ಯಗಳು ಬೆಲೆ ಬಾಳುವ ಪಾತ್ರೆಗಳಲ್ಲಿ ಜೋಡಿಸಿಟ್ಟಿದ್ರು. ಈವರೆಗೆ ಗೌರಿ ನೆಲದ ಮೇಲೆ ಕೂತು ಸ್ಟೀಲ್ ತಟ್ಟೆಯಲ್ಲಿ ಊಟ ಮಾಡಿದವಳು. ಅದು ಕೂಡ ಎಷ್ಟು ಕಷ್ಟಪಟ್ಟು ಸಂಪಾದಿಸಿದ್ದೋ. ಆದರೆ ಮೀನು ಮಾಂಸ ಅಂದರೆ ಅವರಿಗೆ ಐಷಾರಾಮಿ ಜೀವನ ಆಗಿತ್ತು. ಅಮ್ಮ ಮಗಳು ಹೇಗೋ ಅಷ್ಟೋ ಇಷ್ಟೋ ಕಷ್ಟಪಟ್ಟು ಊಟವನ್ನು ಹೊಂದಿಸ್ಕೊಳ್ತಾಯಿದ್ರು. ಅಂಥದ್ರಲ್ಲಿ ಗೌರಿಯ ಜೀವನದಲ್ಲಿ ಈ ಮೆನು ಸೆಲೆಕ್ಷನ್ ಅನ್ನೋ ವಿಷಯವೇ ತುಂಬಾ ವಿಚಿತ್ರವಾಗಿತ್ತು ಮತ್ತು ಹಾಸ್ಯಾಸ್ಪದವಾಗಿ ಕೂಡ ಕಾಣ್ತಾ ಇತ್ತು. ನಾನು ಎಲ್ಲವನ್ನ ತಿಂತೀನಿ, ನನಗೆ ಯಾವುದೇ ಪದಾರ್ಥದ ಮೇಲೆ ಅಸಹ್ಯ ಇಲ್ಲ ಅಂದ್ಲು ಗೌರಿ. ಅಯ್ಯೋ ಪರವಾಗಿಲ್ಲ, ಇಲ್ಲಿ ಎಲ್ಲವೂ ಇದೆ.
ನಿನಗೆ ಯಾವುದು ಇಷ್ಟನೋ ಅದನ್ನೇ ತಗೊಂಡು ಊಟ ಮಾಡು. ಅಪ್ಪಿತಪ್ಪಿಯೂ ಸಂಕೋಚ ಪಟ್ಕೋಬೇಡ ಗೌರಿ ಅಂತ ದೀಪಿಕಾ ತುಂಬ ವಿನಯದಿಂದ ಹೇಳಿದ್ಲು. ವಾವ್! ಇದು ಬಹಳ ಒಳ್ಳೆಯ ವಿಷಯ. ನಮ್ಮೆಲ್ಲರಿಗೂ ಎಲ್ಲ ಥರದ ಆಹಾರ ತಿನ್ನೋ ಅಭ್ಯಾಸ ಇರಲೇಬೇಕು ಅಂದರು ಮೈತ್ರಿದೇವಿ. ಆದಿತ್ಯ ಮಾತ್ರ ಏನೂ ಮಾತಾಡ್ತಾ ಇರಲಿಲ್ಲ. ಅವನ ಪ್ಲೇಟ್ ತುಂಬ ಬರೀ ಸಲಾಡ್ ಮತ್ತು ಇನ್ಯಾವುದೋ ಪದಾರ್ಥಗಳಿದ್ವು. ಅವುಗಳನ್ನು ಗೌರಿ ಇದುವರೆಗೆ ಕಣ್ಣಿಂದ ಕೂಡ ನೋಡಿಯೂ ಇರಲಿಲ್ಲ. ಅದೇನು ಅಂದರೆ ಸಾಸೇಜ್, ಬ್ರೋಕ್ಲಿ, ಬೆಲ್ ಪೆಪ್ಪರ್, ಲೆಟಸ್ ಮತ್ತು ಕಾರ್ನ್ ಇದೆ ಅನ್ನೋದು ಅವಳಿಗೆ ಗೊತ್ತಾಗಲೇ ಇಲ್ಲ. ಹಾಗಾಗಿ ಈ ಆರು ಇತ್ತೀಚೆಗೆ ಮನೆಗೆ ಬರೋದು ತುಂಬಾ ತಡವಾಗ್ತಾ ಇದೆ ಅಂತ ಮೈತ್ರಿದೇವಿ ಅವಳಿಗೆ ಸ್ವಲ್ಪ ಬುದ್ಧಿ ಹೇಳಬೇಕು ಅಂತ ನಿನಗೆ ಅನಿಸೋದಿಲ್ವಾ ಅಂತ ಕನಕಲತಾ ದೇವಿ ಗಂಭೀರವಾಗಿ ಕೇಳಿದರು. ಅಮ್ಮ, ನಾನು ನಿನ್ನೆ ಅವಳಿಗೆ ಎಚ್ಚರಿಕೆ ನೀಡಿದ್ದೆ. ಇವತ್ತು ಮನೆಯಿಂದ ಹೋಗುವಾಗ ಕೂಡ ಸಮಯಕ್ಕೆ ಸರಿಯಾಗಿ ಬಾ ಅಂತ ನೆನಪಿಸಿದ್ದೆ ಕೂಡ. ಆದರೆ ಇವತ್ತು ಕೂಡ ಅವಳು ಮಾತು ಕೇಳೇ ಇಲ್ಲ. ಆದಿ, ನೀನಾದರೂ ಸ್ವಲ್ಪ ಇವತ್ತು ಅವಳಿಗೆ ಸ್ವಲ್ಪ ಬೈಯಪ್ಪ, ನಿನ್ನ ಮಾತನ್ನಾದರೂ ಅವಳು ಕೇಳಬಹುದು ಅಂತ ಹೇಳಿದರು ಮೈತ್ರಿದೇವಿಯವರು. ಅವಳೀಗ ದೊಡ್ಡವಳಾಗಿದ್ದಾಳೆ ಮಿಸ್ಸೆಸ್ ರಾಯ್. ಎಲ್ಲರೂ ಸೇರಿ ಯಾವಾಗಲೂ ಅವಳನ್ನೇ ಗದರಿಸ್ತಾ ಇದ್ದರೆ ಅವಳು ಇನ್ನೂ ಹಠಮಾರಿ ಆಗಬಹುದು. ನನ್ನ ಪ್ರಕಾರ ನೀವು ಅವಳಿಗೆ ಸ್ವಲ್ಪ ಪ್ರೀತಿ ಮತ್ತು ಕಾಳಜಿಯಿಂದ ತಿಳಿಸಿ ಹೇಳಿದರೆ ಅವಳಿಗೆ ಅರ್ಥವಾಗುತ್ತೆ ಅಂದ ಆದಿತ್ಯ. ಇವರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದ ಗೌರಿಗೆ, ಏನಿದು, ಇವರ ನಡುವಿನ ಸಂಬಂಧಗಳ ಸಮೀಕರಣಗಳೇ ನನಗೆ ಅರ್ಥ ಆಗ್ತಿಲ್ವಲ್ಲ. ದೀಪಿಕಾನೇನೋ ಆದಿತ್ಯನ ಅಕ್ಕ ಅಂತ ಗೊತ್ತಾಗಿದೆ, ಆದರೆ ಕನಕಲತಾ ದೇವಿ ಇವರ ಅಜ್ಜಿ ಅನ್ನೋದೇ ಅರ್ಥ ಆಗ್ತಿದೆ. ಆದರೆ ಮೈತ್ರಿ ದೇವಿಯವರನ್ನ ದೀಪಿಕಾ ಮಾಮ್ ಅಂತ ಯಾಕೆ ಕರೀತಾಳೆ? ಆದಿತ್ಯ ಯಾಕೆ ಇವರನ್ನು ಮಿಸ್ಸೆಸ್ ರಾಯ್ ಅಂತ ಕರೀತಿದ್ದಾನೆ? ಪುಟ್ಟ ಅಯಾನ್ ದೀಪಿಕಾಳ ಮಗ, ಆದರೆ ಅವನ ತಂದೆ ಎಲ್ಲಿದ್ದಾರೆ? ದೀಪಿಕಾ ಕೈಯಲ್ಲಿ ಬಳೆ, ತಲೆಯಲ್ಲಿ ಕುಂಕುಮ ಇದೆ, ಹಾಗಂದಮೇಲೆ ಅವಳ ಗಂಡ ಇದ್ದಾರೆ ಅಂತ ತಾನೇ ಅರ್ಥ. ಹಾಗಿದ್ರೆ ಅವರು ಎಲ್ಲಿದ್ದಾರೆ? ಈಗ ಹೊಸದಾಗಿ ಆರು ಅನ್ನೋ ಹೆಸರು ಕೂಡ ಕೇಳಿ ಬರ್ತಾ ಇದೆ. 108 ಪ್ರಶ್ನೆಗಳು ಬಂದರೂ ಗೌರಿ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಹೋಗಲೇ ಇಲ್ಲ. ನನಗೇನು ಅನ್ನೋ ರೀತಿ ಇದ್ಲು. ಅವಳ ಪಾಲಿಗೆ ಈ ಕುಟುಂಬ ಒಂದು ನಾಟಕ ರಂಗವದ್ದು ಇದ್ದಂತೆ ಆಗಿದೆ. ಅವಳು ಇಲ್ಲಿ ನಾಟಕ ಆಡಲು ಬಂದಿದ್ದಾಳೆ ಅಷ್ಟೇ. ಅದಕ್ಕೆ ಪ್ರತಿಯಾಗಿ ಅವಳಿಗೆ ದೊಡ್ಡ ಮೊತ್ತದ ಹಣ ಸಿಗ್ತಾ ಇದೆ. ಆ ಹಣದಿಂದ ಅವಳ ಎಲ್ಲ ಸಮಸ್ಯೆಗಳು ತೀರುತ್ತವೆ. ಅವಳ ಅಮ್ಮನ ಗುಣ ಆಗ್ತಾರೆ. ಅವರಿಬ್ಬರು ಮತ್ತೆ ಮೊದಲಿನಂತೆ ನೆಮ್ಮದಿಯಾಗಿ ಬದುಕಬಹುದು. ಗೌರಿ ಹಣದ ಮೇಲೆ ಆಸೆ ಇರುವ ಹುಡುಗಿಯೇನಲ್ಲ, ಆದರೆ ಪರಿಸ್ಥಿತಿ ಕೈಗೊಂಬೆಯಾಗಿ ಇಂಥದ್ದೊಂದು ಒಪ್ಪಂದಕ್ಕೆ ಒಪ್ಕೊಂಡಿದ್ದಾಳೆ ಅಷ್ಟೇ. ಮನುಷ್ಯನಿಗೆ ಬೇರೆ ದಾರಿನೇ ಇಲ್ಲದೆ ಇದ್ದಾಗ ಬದುಕಲು ಕೊನೆಯಲ್ಲಿ ಹುಲ್ಲು ಕಡ್ಡಿಯನ್ನಾದರೂ ಆಸರೆಯಾಗಿ ಹಿಡಿತಾನೆ ಅಲ್ವಾ? ಹಾಗೆ ಆದಿತ್ಯನ ಹತ್ತಿರ ಹಣ ತಗೊಂಡ್ರು ಅದು ತನ್ನ ಕಷ್ಟಗಳ ಪರಿಹಾರಕ್ಕಷ್ಟೇ ತಗೊಂಡಿದ್ದು. ಅವಳು ಅತಿಯಾದ 1 ಪೈಸೆ ಹಣವನ್ನು ಅವರಿಂದ ಬಯಸ್ತಾ ಇಲ್ಲ. ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಕೆಲಸ ಮಾಡಿ ಬದುಕ್ತಾಳೆ. ಇವರ ಸಂಬಂಧಗಳ ಜಾಲದಲ್ಲಿ ಸಿಕ್ಕಿ ಬೀಳೋದು ಕೂಡ ಇವಳಿಗೆ ಇಷ್ಟ ಇಲ್ಲ. ಆದಿತ್ಯ ರೈ ಅವಳಿಗೆ ಹಣ ಕೊಟ್ಟಿದ್ದಾನೆ, ಅದಕ್ಕೆ ಪ್ರತಿಯಾಗಿ ಅವಳು ಅವನ ಕೆಲಸ ಮಾಡಿ ಮುಗಿಸ್ಕೊಡ್ಬೇಕು ಅಷ್ಟೇ. ಅಷ್ಟರಲ್ಲೇ ಸಾರಿ ಎವ್ರಿ ಒನ್, ಸಾರಿ, ಐ ಆಮ್ ವೆರಿ ಸಾರಿ ಅಜ್ಜಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಾನು ಬೇಗ ಬರಬೇಕು ಅಂತಾನೆ ಅಂದ್ಕೊಂಡೆ, ಆದರೆ ಇವತ್ತು ಶ್ರೇಯ ಬರ್ತ್ಡೇ ಪಾರ್ಟಿ ಇತ್ತಲ್ವಾ, ಅಲ್ಲಿ ಸ್ವಲ್ಪ ಲೇಟಾಗೋಯ್ತು, ಸಾರಿ ಅಂತ ಮತ್ತೆ ಹೇಳಿ ನೆಕ್ಸ್ಟ್ ಟೈಮ್ ಪಕ್ಕ ಬೇಗ ಬರ್ತೀನಿ ಅಂತ ಸುಮಾರು 18ರಿಂದ 19 ವರ್ಷದ ಹುಡುಗಿಯೊಬ್ಬಳು ಮಾತನಾಡ್ತಾ ಒಳಗಡೆ ಬಂದಳು. ಅವಳು ಚಿಕ್ಕ ಫ್ರಾಕ್ ಹಾಕಿದ್ಲು, ಹೆಗಲ ಮೇಲೆ ಒಂದು ಬ್ಯಾಗ್ ಕೂಡ ಇತ್ತು. ಅವಳ ನಡೆ ನುಡಿ ಉಡುಪು ಎಲ್ಲವೂ ಅವಳು ಕೂಡ ಈ ಮನೆಯವಳು ಅನ್ನೋದನ್ನೇ ಹೇಳ್ತಾ ಇತ್ತು. ಹೌದು, ಅವಳೇ ಆರು. ನಾನು ನಿನಗೆ ಸಮಯಕ್ಕೆ ಸರಿಯಾಗಿ ಬಾ ಅಂತ ಹೇಳಿರಲಿಲ್ವಾ ಅಂತ ಮೈತ್ರಿದೇವಿ ಗಂಭೀರವಾಗಿ ಕೇಳಿದರು. ಸಾರಿ ಮಮ್ಮಿ ಅಂದ ಆರು. ಏನೋ ಹೇಳಲು ಹೋಗಿ ಆದಿತ್ಯನ ಪಕ್ಕ ಕುಳಿತಿದ್ದ ಆ ಅಪರಿಚಿತ ಹುಡುಗಿಯನ್ನು ನೋಡಿ ಸುಮ್ಮನೆ ಆದಳು. ಮಮ್ಮಿ, ಈಕೆ ಯಾರು ಅಂತ ಕುತೂಹಲದಿಂದ ಕೇಳಿದ್ಲು ಆರು. ನಿನಗೆ ಗೊತ್ತಿಲ್ಲ ಅಲ್ವಾ ಇವತ್ತು ಏನಾಯಿತು ಅಂತ? ಅಣ್ಣ ಮದುವೆಯಾಗಿದ್ದಾನೆ. ಈಕೆ ಗೌರಿ ಅಂತ, ಅಣ್ಣನ ಹೆಂಡತಿ ಅಂತ ದೀಪಿಕಾ ಬಹಳ ಉತ್ಸಾಹದಿಂದ ಹೇಳಿದ್ಲು. ಏನಣ್ಣ, ಅಣ್ಣ ಮದುವೆಯಾದ್ನ? ಯಾವಾಗ, ಎಲ್ಲಿ? ಅಂದರೆ ನನಗೇನು ತಿಳಿಲೇ ಇಲ್ವಲ್ಲ. ನಾವು ಶಾಪಿಂಗ್ ಮಾಡಲಿಲ್ಲ, ರೆಡಿ ಆಗಲಿಲ್ಲ, ಮದುವೆ ಮನೆಯಲ್ಲಿ ಎಂಜಾಯ್ ಕೂಡ ಮಾಡಲಿಲ್ಲ. ಅಣ್ಣನ ಮದುವೆ ಹೀಗೆ ಸದ್ದಿಲ್ಲದೆ ಹೇಗಾಯಿತು ಅಂತ ಆರು ಸಂಪೂರ್ಣ ಗೊಂದಲಕ್ಕೆ ಒಳಗಾದ್ಲು. ಅದು ಸಹಜನೇ ತಾನೇ. ಬೆಳಗ್ಗೆಯಿಂದ ಹೋಗುವಾಗ ಅಣ್ಣ ಸಿಂಗಲ್,
ಸಿಂಗಲ್ ಆಗಿದ್ದವನು ಸಂಜೆ ಬರುವಷ್ಟರಲ್ಲಿ ಮದುವೆಯಾಗಿದೆ ಅಂದರೆ ಯಾರಿಗೆ ತಾನೇ ಶಾಕ್ ಆಗಲ್ಲ ಅಲ್ವಾ? ಅದರಲ್ಲೂ ಆದಿತ್ಯ ರಾಯ್ ಅಂತಹ ದೊಡ್ಡ ಮನುಷ್ಯ ಮದುವೆಯಾಗಿದ್ದಾನೆ ಅಂದರೆ ನಂಬೋದಕ್ಕೆ ಸ್ವಲ್ಪ ಕಷ್ಟನೇ. ಗೌರಿ, ಈಕೆ ಆರಾಧ್ಯ, ನನ್ನ ತಂಗಿ ಅಂತ ದೀಪಿಕಾ ಪರಿಚಯಿಸಿದ್ಲು. ಹಾಯ್ ಅಂತ ಆರು ಕೈ ಬಿಸಿ ಗೌರಿಯನ್ನು ವಿಶ್ ಮಾಡಿದ್ಲು. ಗೌರಿ ಕೂಡ ಅದಕ್ಕೆ ಪ್ರತಿಯಾಗಿ ಒಂದು ಸಣ್ಣ ನಗುವನ್ನು ಕೊಟ್ಲು. ಈಗ ಹೋಗಿ ಫ್ರೆಶ್ ಆಗಿ ಬಾ, ಊಟ ಮಾಡುವಿಯಂತೆ ಅಂತ ಕನಕಲತಾ ದೇವಿ ಹೇಳಿದರು. ಇಲ್ಲ ಅಜ್ಜಿ, ನಾನು ಅಲ್ಲೇ ಪಾರ್ಟಿಯಲ್ಲಿ ಊಟ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಕೂಡ ಜಾಗ ಇಲ್ಲ ಹೊಟ್ಟೆಯಲ್ಲಿ. ನಾನು ಮಲ್ಗೋಕೆ ಹೋಗ್ತೀನಿ. ಗುಡ್ ನೈಟ್ ಎವ್ರಿ ಒನ್. ಅಂದಹಾಗೆ ಅದಕ್ಕೆ ನಾಳೆ ನಾನು ನಿಮ್ಮ ಜೊತೆ ತುಂಬ ಹರಟೆ ಹೊಡಿತೀನಿ. ಇವತ್ತು ನಾನು ತುಂಬ ಟಯರ್ಡ್ ಆಗಿದ್ದೀನಿ ಅಂತ ಹೇಳಿ ಆರಾಧ್ಯ ಓಡಿ ಹೋದ್ಲು ರೂಮಿಗೆ. ಎದುರಿಗೆ ಅಷ್ಟು ರುಚಿಕರವಾದ ಅಡುಗೆಗಳಿದ್ರೂ ಈಗ ಗೌರಿಗೆ ಏನೂ ತಿನ್ನಲು ಆಗಲಿಲ್ಲ. ಸ್ವಲ್ಪ ಊಟವನ್ನು ಹಾಗೇನೆ ಪ್ಲೇಟ್ನಲ್ಲಿ ಅತ್ತಿತ್ತ ನೋಡಿ ಎದ್ದು ತಿಂದು ಹೋದ್ಲು. ಆದಿತ್ಯ ಅವಳಿಗಿಂತ ಮೊದಲೇ ಎದ್ದು ಹೋಗಿಬಿಟ್ಟಿದ್ದ. ಗೌರಿ ತನ್ನ ರೂಮ್ಗೆ ಬಂದು ಆದಿತ್ಯ ತೋರಿಸಿದ ಆ ಸಣ್ಣ ಸ್ಟಡಿ ರೂಮ್ಗೆ ಹೋದ್ಲು. ಅವಳು ಆದಿತ್ಯನ ಜೊತೆ ಒಂದು ಮಾತು ಕೂಡ ಆಡಲಿಲ್ಲ. ಅವನು ಅಷ್ಟೇ ಆ ರೂಮ್ನಲ್ಲಿದ್ದಾನ ಇಲ್ವಾ ಅನ್ನೋದನ್ನು ಕೂಡ ನೋಡಲು ಹೋಗಲಿಲ್ಲ. ಆದಿ ಬರಬಹುದಾ ಅಂತ ದೀಪಿಕಾ ರೂಮಿನ ಹೊರಗಡೆಯಿಂದ ಅನುಮತಿ ಕೇಳಿದ್ಲು. ದೀಪಾ, ಡ್ರಾಮಾ ಮಾಡಬೇಡ, ಏನು ವಿಷಯ ಅಂತ ಹೇಳು ಅಂದ ಆದಿತ್ಯ. ಅವನು ಸೋಫಾ ಮೇಲೆ ಕುಳಿತು ಲ್ಯಾಪ್ಟಾಪ್ನಲ್ಲಿ ಮೇಲ್ನ ಚೆಕ್ ಮಾಡ್ತಾ ಇದ್ದ. ದೀಪಿಕಾ ಏನೋ ಒಂದು ಉದ್ದೇಶ ಇಟ್ಕೊಂಡೇ ಬಂದಿದ್ದಾಳೆ ಅಂತ ಅವನಿಗೂ ಕೂಡ ಚೆನ್ನಾಗೇ ಗೊತ್ತಿತ್ತು. ಏನಿಲ್ಲ ತಮ್ಮ, ಮದುವೆ ಅಂತೂ ಮಾಡ್ಕೊಂಡಿದೆಯಲ್ಲ ಅನ್ನುತ್ತಾ ದೀಪಿಕಾ ಮಾತನ್ನು ಶುರು ಮಾಡಿದ್ಲು. ದೀಪಾ, ಮತ್ತೆ ಯಾವುದಾದ್ರೂ ರಿಕ್ವೆಸ್ಟ್ ಮಾಡಬೇಡ ಪ್ಲೀಸ್, ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಆದಿತ್ಯ ಅವಳನ್ನು ತಡೆದನು. ಆದರೆ ತಮ್ಮ ಪ್ಲೀಸ್ ಕೇಳೋ, ಮದುವೆ ಅಂದಮೇಲೆ ಕೆಲವು ಸಂಪ್ರದಾಯಗಳು ಇರ್ತವೆ, ನೀನು ಯಾವುದನ್ನು ಪಾಲಿಸಿಲ್ಲ. ಈಗ ಮದುವೆಯಾದ ಮೇಲಾದರೂ ಮಾಡುವ ಕೆಲಸ ಶಾಸ್ತ್ರಗಳು ಮಾಡೋಣ ಅಲ್ವಾ ಅಂತ ದೀಪಿಕಾ ಆದಿತ್ಯನ ಪಕ್ಕ ಕುಳಿತು ಹೇಳಿದ್ಲು. ದೀಪಾ ಪ್ಲೀಸ್, ನಾನು ಮದುವೆಯಾಗಿದ್ದೆ, ನಿನಗೆ ದೊಡ್ಡ ಖುಷಿ ಅಲ್ವಾ? ಈಗ ನನ್ನನ್ನು ಇರಿಟೇಟ್ ಮಾಡಬೇಡುವೆ. ನೀನು ಹೀಗೆ ಮಾಡಿದರೆ ಗೌರಿಯನ್ನು ಎಲ್ಲಿಂತನೋ ನಾನು ವಾಪಸ್ ಅವಳನ್ನು ಅಲ್ಲೇ ಬಿಟ್ಟು ಬರ್ತೀನಿ ಅಂತ ಹೆದರಿಸಿದ ಆದಿತ್ಯ. ನೋಡ್ತಮ್ಮಯ್ಯ, ನೀನು ನನ್ನ ಒಬ್ಬನೇ ತಮ್ಮ. ನೀನು ಹೀಗೆ ಹಠಾತ್ತಾಗಿ ಮದುವೆಯಾಗಿದ್ದಕ್ಕೆ ನನಗೆ ದುಃಖ ಏನಿಲ್ಲ. ನೀನು ಮದುವೆಯಾದೆಯಲ್ಲ ಅದೇ ನಮಗೆ ದೊಡ್ಡ ವಿಷಯ. ಆದರೆ ಒಂದು ಗ್ರ್ಯಾಂಡ್ ರಿಸೆಪ್ಷನ್ ಮನೆಯಲ್ಲಿ ಕೆಲವು ಸಣ್ಣ ಪುಟ್ಟ ಶಾಸ್ತ್ರಗಳು ಇರಲೇಬೇಕು ಅಲ್ವಾ? ನೀನು ನಾನು ಹೇಳಿದ್ದನ್ನೆಲ್ಲ ಕೇಳ್ತೀಯ ಅಲ್ವಾ? ಈ ಮಾತನ್ನು ಕೇಳು ಪ್ಲೀಸ್ ಅಂದ್ಲು ದೀಪಿಕಾ. ಇನ್ನು ಗೌರಿಗೂ ಕೂಡ ಬೇಜಾರಾಗಬಹುದು ಅಲ್ವಾ? ಮದುವೆಯ ಬಗ್ಗೆ ಒಂದು ಮೆಮೊರಿ ಇಲ್ಲ ಅಂದರೆ ಅವಳಿಗೆ ಹೇಗೆ ಅನಿಸ್ಬಹುದು, ನೀನೇ ಹೇಳು ಅಂತ ದೀಪಿಕಾ ಅವನನ್ನು ಒಪ್ಪಿಸಲು ಪ್ರಯತ್ನಿಸ್ತಾ ಇದ್ಲು. ಐ ಡೋಂಟ್ ಕೇರ್ ಅಬೌಟ್ ಎನಿಬಡಿ. ನಿನಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಲ್ವಾ ದೀಪಾ? ಈಗ ಹೋಗು, ನನ್ನ ಡಿಸ್ಟರ್ಬ್ ಮಾಡಬೇಡ ಅಂತ ಆದಿತ್ಯ ಕಠಿಣವಾಗಿ ಹೇಳ್ದ. ನೀನು ಅವಳನ್ನು ಪ್ರೀತಿಸಿ ಮದುವೆಯಾಗಿದ್ದೀಯ ಅಲ್ವಾ ಆದಿತ್ಯ? ಹೀಗೆ ಅವಳನ್ನು ಡೋಂಟ್ ಕೇರ್ ಅನ್ನೋ ಭಾವನೆ ಇಟ್ಕೊಳ್ಬೇಡ ಅವಳ ಮೇಲೆ. ಅಂದಹಾಗೆ ಗೌರಿಯಲ್ಲಿ ಅವಳು ಕಾಣಿಸ್ತಾ ಇಲ್ವಲ್ಲ, ವಾಶ್ರೂಮ್ನಲ್ಲಿದ್ದಾಳಾ? ಇವತ್ತೇ ಮದುವೆಯಾಗಿ ಕರ್ಕೊಂಡು ಬಂದಿದೀಯಾ ಅಲ್ವಾ? ಸ್ವಲ್ಪ ಈ ಉಚ್ಚಾಟಗಳನ್ನೆಲ್ಲ ಬಿಟ್ಟು ಅವಳನ್ನು ಪ್ರೀತಿಯಿಂದ ನೋಡ್ಕೊ ಅಂದ್ಲು ದೀಪಿಕಾ. ಈ ಕತೆ ಮುಂದುವರಿಯುವುದು. ದೀಪಿಕಾಗೆ ವಿಷಯ ಗೊತ್ತಾದರೆ ಏನಾಗಬಹುದು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.